ಚಿಕ್ಕ ಮನೆ ಆದ್ರೂ ತುಂಬ ದೊಡ್ಡದಾಗಿರ್ಬೇಕು ಆ ಮನೆ, ಆ ಥರ ಕಾರಣಕ್ಕೆ ಒಂದು 5 ಟಿಪ್ ಕೊಡಿ. ಖಂಡಿತ ಕೊಡೋಣ. ಫಸ್ಟ್ ಟೆಕ್ನಿಕ್ ಆಫ್ ಇಂಟೀರಿಯರ್ಸ್ ಇಸ್ ಕ್ಲಟರ್ ರಿಮೂವ್ ಮಾಡಬೇಕು. ಬೇಡದಿರೋ ಕಸ ಎಲ್ಲ ಮನೆಯಲ್ಲೇ ಇರುತ್ತೆ, ಆಯಿತಾ? ಮಿನಿಮಲ್ ಇಸ್ ಮ್ಯಾಕ್ಸಿಮಮ್ ಅಷ್ಟೇ. ಎಲ್ಲ ಕ್ಲಟರ್ನ ತೆಗೀರಿ, ಮನೆ ಇಂಟೀರಿಯರ್ ಡಿಸೈನಿಂಗ್ ಆಗೋಗುತ್ತೆ. ನಾನು ನೋಡಿರೋ 90% ಮನೆಗಳಲ್ಲಿ ಕ್ಲಟರ್ ಇಟ್ಕೋತಾರೆ. ನಾನು ಅಲ್ಲಿಗೆ ಹೋದೆ, ನನಗೆ ಇದು ಇಷ್ಟ ಆಯಿತು, ಇದನ್ನ ಯಾರೋ ನನಗೆ ಗಿಫ್ಟ್ ಕೊಟ್ಟರು, ನನಗೆ ಅದಲ್ಲೇನೋ Hoarders. ಆಯಿತಾ? ಇದರಲ್ಲೇ ನಾವು ಕಳೆದೋಗೋದ್ರಿಂದ ಏನಾಗುತ್ತೆ, ಎಲ್ಲ ರ್ಯಾಂಡಮಾಗಿ ಇಟ್ಬಿಡೋದು, ಆರ್ಗನೈಸ್ಡಾಗಿ ಕೂಡ ಇರೋದಿಲ್ಲ. ಅದಕ್ಕೊಂದು ಶೋಕೇಸ್ ಇದ್ರೇನಾದರೂ ಓಕೆ, ಎಲ್ಲಂದ್ರಲ್ಲಿ ಇಡೋದು. ನೀವು ಕ್ಲಟರ್ನ ಮೊದಲು ತೆಗೀರಿ, ನಿಮ್ಮ ಮನೆ ಡಿಸೈನ್ ಆಯಿತು ಅಂದ್ಕೊಳ್ಳಿ. ಡನ್. ಫಸ್ಟ್ ಸ್ಟೆಪ್ ಬಂದು ನಿಮ್ಮ ಮನೆ ದೊಡ್ಡದಾಗಿ ಕಾಣಬೇಕಾ, ಕ್ಲಟರ್ ತೆಗೀರಿ. ಬೇಡದಿರೋದೆಲ್ಲ ಥಿಂಗ್ಸ್ ಇಡಬೇಡಿ, ದಯವಿಟ್ಟು ಇಡಬೇಡಿ. ಅದನ್ನೆಲ್ಲ ಲಾಫ್ಟ್ ಒಳಗಡೆ ಒಂದು ಕಾರ್ಟನ್ ಬಾಕ್ಸ್ ಹಾಕಿ ಇಟ್ಬಿಡಿ. ನಾನು ಫಸ್ಟ್ ಮಾಡಿಸೋದೆ ಅದು. ತೆಗೀರಿ ಐಟಮ್ಸ್, ಏನು ಬೇಡ ಅದನ್ನು ತೆಗೀರಿ ಫಸ್ಟು. ಇನ್ನೊಂದು ಮಿರರ್ಸ್ ಇಂಟ್ರೊಡ್ಯೂಸ್ ಮಾಡಬೇಕು, ಆಯಿತಾ? ಮಿರರ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಯಾವಾಗ ರಿಫ್ಲೆಕ್ಷನ್ ಬರುತ್ತೋ ವಿ ಫೀಲ್ ಏರಿಯಾಸ್ ಇಸ್ ಬಿಗ್ಗರ್ ಅಂತ. ತುಂಬ ಒಳ್ಳೆ ಟೆಕ್ನಿಕ್ ಮಿರರ್ದು. ಟ್ರೂ ದ್ಯಾಟ್. ಅದರಲ್ಲಿ ಬ್ರಾನ್ಸ್ ಮಿರರ್ ಇಸ್ ಅ ಲೇಟೆಸ್ಟ್ ಮಿರರ್ ವಿಚ್ ಹ್ಯಾಸ್ ಎ ಬ್ರೌನ್ ಟಿಂಟ್ ಇನ್ ಇಟ್. ಆಯ್ತಾ? ರೋಸ್ ಗೋಲ್ಡ್ ಅವ್ರದ್ದು ಮುಗೀತಾ? ಸರ್ದಿ ಮೆರೆದು ಬಿಟ್ರು ರೋಸ್ ಗೋಲ್ಡ್ ಕಲರ್ ಅಲ್ಲ, ಈಗ ಬ್ರಾನ್ಸ್ಗೆ ತಿರುಗಿದೆ. ಬ್ರಾನ್ಸ್ ಮಿರರ್ ಅಂತ ಹೇಳ್ತೀವಿ. ಅದರಲ್ಲಿ ಡೈಮಂಡ್ ಕಟ್ ಮಿರರ್ ಅಂತ ಇದೆ, ವಿಚ್ ಈಸ್ ಆಲ್ಸೋ ಲೇಟೆಸ್ಟ್ ಥಿಂಗ್. ಈ ಮಿರರ್ಸಲ್ಲೇ ನಿಮಗೆ ಟಚ್ ಸ್ಕ್ರೀನ್ ಮಿರರ್ ಇದೆ, ತುಂಬ ಥರ ಏನೋ ಶೇಪ್ ಎಲ್ಲ ಬಂದ್ಬಿಟ್ಟಿದೆ. ಎನಿ ಶೇಪ್ ನೀವು ಕೊಟ್ಟಿದ್ದ ಶೇಪ್ Amoeba shape. ಏನು ಬೇಕಾದ್ರೂ ಮಾಡ್ಬೋದು. ಈ ಮಿರರ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಯೂಶಲಿ ಫೈರಲ್ಲಿ ಕೊಡ್ತೀವಿ, ಆದರೆ ಅದು ಬೆಡ್ ಎದುರುಗಡೆ ಇರಬಾರ್ದು. ನೀವು ಎದ್ದಿದ ತಕ್ಷಣ ನಿಮ್ಗೆ ಆಕ್ವರ್ಡ್ ಆಗುತ್ತೆ. ವಾಸ್ತು ಪ್ರಕಾರನೂ ಅಷ್ಟೇ, ಎಸ್ಥೆಟಿಕ್ಸ್ ಪ್ರಕಾರನೂ ಅಷ್ಟೇ. ಪ್ಲೇಸ್ಮೆಂಟ್ ಆಫ್ ಎ ಮಿರರ್ ಈಸ್ ವೆರಿ ಇಂಪಾರ್ಟೆಂಟ್. ಎಲ್ಲಂದ್ರಲ್ಲಿ ಇಡಬಾರ್ದು ಮಿರರ್ ಎಲ್ಲ. ನೀವು ಏನು ರಿಫ್ಲೆಕ್ಷನ್ ಕಾಣ್ತಿದೆ, ಯಾವ ಆ್ಯಂಗಲ್ಸಲ್ಲಿ ಏನೇನು ಕಾಣ್ತಾ ಇದೆ, ಅಲ್ಲಿಟ್ಟರೆ ದೊಡ್ಡದಾಗುತ್ತೆ. ಎನಿ ಸ್ಮಾಲ್ ಕಾರಿಡಾರ್ಸಲ್ಲಿ ಮಿರರ್ ಇಡಿ, ದೊಡ್ಡದಾಗಿ ಕಾಣುತ್ತೆ. ಇದು ಮೇಜರ್ ಒಂದು ಟಿಪ್ಪು. ಇನ್ನೊಂದು ಬಂದು ಪ್ರಾಪರ್ ಲೈಟಿಂಗ್. ಯಾವಾಗ ಲೈಟಿಂಗ್ ಚೆನ್ನಾಗಿರಲ್ಲ, ನೀವು ಚಿಕ್ಕ ಮನೇಲಿ ಪ್ರಾಪರ್ ಲೈಟಿಂಗ್ ಕೊಡಿ, ದೊಡ್ಡ ಮನೆ ಅಂತ ಕಾಣುತ್ತೆ ನಿಮಗೆ. ಪ್ರಾಪರ್ ಲೈಟಿಂಗ್ ಅಂದರೆ ಟ್ಯೂಬ್ ಲೈಟ್ಸ್ ಉಪಯೋಗಿಸ್ಬಾರ್ದು. ಏನು ಮಾಡ್ತೀವಿ, ದೊಡ್ಡ ಟ್ಯೂಬ್ ಲೈಟ್ ವಿಲ್ ನಾಟ್ ಸ್ಪ್ರೆಡ್ ಈಕ್ವಲಿ. ಅದನ್ನು ನಾವು ಸ್ವಲ್ಪ ಎಲೆಕ್ಟ್ರಿಷಿಯನ್ ಜೊತೆ ಕೂತು ಆ ವಾಲ್ ಪಾಯಿಂಟ್ನ ಸ್ಲ್ಯಾಬಿಗೆ ಮೂವ್ ಮಾಡ್ಬೋದು. ಒಳಗಡೆನೇ ಈಗ ಅಪಾರ್ಟ್ಮೆಂಟಲ್ಲೆಲ್ಲ ಚಿಪ್ ಮಾಡೋಕ್ಕಾಗೋದಿಲ್ಲ, ದೇ ನಾಟ್ ಅಲೋ. ಅದು ಸ್ಟ್ರಕ್ಚರಲ್ ಸ್ಟ್ರೆಂತ್ ಕಮ್ಮಿ ಮಾಡುತ್ತೆ ಬಿಲ್ಡಿಂಗ್ನ, ಅಲ್ಲಿ ರೀಇನ್ಫೋರ್ಸ್ಮೆಂಟ್ ಬಾರ್ಸ್ ಬಂದರೆ. ಅದಕ್ಕೆ ಏನು ಮಾಡಬೇಕು, ಎಕ್ಸ್ಪೋಸ್ ಕೇಸಿಂಗ್ ಮಾಡ್ಕೊಬೋದು. ಓಕೆ, ಒಂದು ಸ್ವಲ್ಪ ಲುಕ್ ಕಾಂಪ್ರಮೈಸ್ ಆದರೂ ಕೂಡ ಎಲ್ಲ ಲೈಟ್ಸು ಸೀಲಿಂಗಲ್ಲಿ ಇರಬೇಕು. ಯಾವತ್ತೂ ವಾಲ್ ಲೈಟ್ಸು ಚೆನ್ನಾಗಿ ಕಾಣೋದಿಲ್ಲ. ಎನಿ ಶೋರೂಮ್ ವಾಕ್ ಇನ್ ಮಾಡಿ ಲೈಟ್ಸು ಸೀಲಿಂಗಲ್ಲೇ ಇರುತ್ತೆ, ರೂಫಲ್ಲೇ ಇರುತ್ತೆ, ಆವಾಗಲೇ ಚೆನ್ನಾಗಿ ಕಾಣುತ್ತೆ. ವಾಲಲ್ಲಿ ನೀವು ಟ್ಯೂಬ್ ಲೈಟ್ ಕೊಟ್ಟರೆ ಹೋಯ್ತು. ಸೀಲಿಂಗಲ್ಲೂ COB ಲೈಟ್ ಅಂತ ಹೇಳ್ತೀವಿ, ಕಾಬ್ ಲೈಟ್ ಅಂತ, ಅದನ್ನು ಬಳಸಿ. COB ಅಂದರೆ ಫುಲ್ ಡೆಫಿನೇಷನ್ ಬಂದು ನನಗೂ ಜ್ಞಾಪಕ ಬರ್ತಾಯಿಲ್ಲ, ಬಟ್ ಅದು ಸಣ್ಣ ಅಂದರೆ ನಿಮ್ಗೊಂದು ಸಿಲಿಂಡರ್ ಥರ ಇರುತ್ತೆ, ಅದರೊಳಗಡೆ ಸಣ್ಣ ಲೈಟ್ ಸೇರಿ ಒಂದು ಲೈಟ್ ಆಗುತ್ತೆ. ಅದು LED ಟೆಕ್ನಾಲಜಿಲೇ COB ಲೈಟ್ ಅಂತ ಹೇಳಿದ್ರೆ ಕೊಡ್ತಾರೆ. ಅದನ್ನು ನೀವು ಫಿಕ್ಸ್ ಮಾಡ್ಕೊಬೋದು. ಆಮೇಲೆ ಲೈಟ್ ಟೆಂಪ್ರೇಚರ್ ಈಸ್ ವೆರಿ ಇಂಪಾರ್ಟೆಂಟ್. ಈಗ ನಾವು ಯೂಶಲಿ ಟ್ಯೂಬ್ಲೈಟ್ ಎಲ್ಲ ಬಂದರೆ ವೈಟ್ ಕಲರ್ ಇರುತ್ತಲ್ವ, ನ್ಯೂಟ್ರಲ್ ವೈಟ್ ಇಸ್ ಟ್ರೆಂಡಿಂಗ್ ಕಲರ್. ನಾವು ನ್ಯೂಟ್ರಲ್ ವೈಟ್, ಇದು ವಾಮ್ ಅಲ್ವಾ, ಇದು ವೈಟ್ ನ್ಯೂಟ್ರಲ್ ವೈಟ್ ಅಂತ. ಮಿಲ್ಕಿ ಇವೆರಡರ ಮಧ್ಯ ಮಿಲ್ಕಿ ವೈಟ್ ಇಸ್ ಎ ಪ್ಯೂರ್ ವೈಟ್. ಇವೆರಡರ ಮಧ್ಯ ಬಂದಾಗ ಅದರಲ್ಲೊಂದು ವಾಮ್ ಟಿಂಟ್ ಇರಬೇಕು, ಬಟ್ ವೈಟ್ನೆಸ್ ಇರಬೇಕು. ವಾಮ್ ಜಾಸ್ತಿ ಆದರೆ ನಿಮ್ಗೆ ಡಲ್ ಅನಿಸುತ್ತೆ, ಅದು ಗಿವ್ಸ್ ಎ ಶೋರೂಮ್ ಲುಕ್. ತುಂಬ ವೈಟ್ ಆದರೆ ಅದು ಚೆನ್ನಾಗಿ ಕಾಣಲ್ಲ. ನ್ಯೂಟ್ರಲ್ ಲೈಟೇ ತೊಗೊಳ್ಳಿ, ನಿಮ್ಮ ಮನೆ ಚೆನ್ನಾಗಿ ಕಾಣುತ್ತೆ, ಬ್ರೈಟಾಗೂ ಕಾಣುತ್ತೆ. ಆ ಲೈಟ್ ಡಿಸ್ಟ್ರಿಬ್ಯೂಷನ್ ಈಸ್ ಇಂಪಾರ್ಟೆಂಟ್. ಯಾರ ಹತ್ರ ಹಂಗೆ ಫಾಲ್ ಸೀಲಿಂಗ್ ಬೇಕಾದ್ರೆ ಮಾಡಿಸ್ಕೋಬೋದು, ಬಟ್ ಯೂಶಲಿ ಇನ್ ಎ ಟಿಪಿಕಲ್ ಅಪಾರ್ಟ್ಮೆಂಟು ಹೈಟ್ ಆಫ್ ದ ಸೀಲಿಂಗ್ ವಿಲ್ ಬಿ ಲೆಸ್. ಫುಲ್ ಫಾಲ್ ಸೀಲಿಂಗ್ ಮಾಡೋಕ್ಕಾಗಲ್ಲ. ಆವಾಗ ಪೆರಿಫರಲ್ ಫಾಲ್ ಸೀಲಿಂಗ್ ಅಂತ ಹೇಳ್ತೀವಿ. ಸೈಡ್ಸಲ್ಲಿ ಮಾತ್ರ ಫಾಲ್ ಸೀಲಿಂಗ್ ಮಾಡಿ ಲೈಟ್ ಕೊಡಿ. ಇವಾಗ ಒಂದು ನಿಮಗೆ ಚಾನಲ್ಸ್ ಥರ ಬಂದಿದೆ, ಪ್ರೊಫೈಲ್ ಅಂತೀವಿ ಅದನ್ನು. ನೀವು ಸೈಡಲ್ಲಿ ಫುಲ್ ಪ್ರೊಫೈಲ್ ಹಾಕಿದ್ರೆ ಅದರೊಳಗಡೆ ನಿಮಗೆ ಕೌ ಲೈಟ್ ಕೊಡ್ಬೋದು. ಕೌ ಲೈಟ್ ಅಂದರೆ ಸ್ಟ್ರಿಪ್ ಲೈಟ್ ಅಂತ ಹೇಳ್ತೀವಲ್ಲ. ಏನು ಸರ್ ಇದು, ಎಲ್ಲಿಂದ ಹುಡುಕ್ತಿರೋ ಹೆಸರುಗಳೆಲ್ಲ? ಹಂಗೆ ಚೆನ್ನಾಗಿದೆ. ಅದು ಮಾರ್ಕೆಟಲ್ಲಿ ಏನಿದೆ ಹೇಳಿದ್ರೆ ಕೌ ಲೈಟ್. ನಾನು ಹೇಳ್ತಾ ಇರೋದೆಲ್ಲ ಮಾರ್ಕೆಟ್ ಅಲ್ಲಿ ಏನು ನೀವೇನು ಹೇಳಿದ್ರೆ ಸಿಗ್ಬೇಕು ನಿಮಗೆ. ನಾವು ತಿರ್ಗಾ ಟೆಕ್ನಿಕಲಿ ಹೋಗಿ ಸ್ಟ್ರಿಪ್ ಲೈಟ್ ಅಂತ ಕೂಡ ಅಂತೀವಿ. ಆ ಲೈಟಲ್ಲಿ ಸ್ಟ್ರಿಪ್ ಲೈಟ್ ನೀವು ತೊಗೊಂಡ್ರೆ ಬೇಸಿಕಲಿ ಇಟ್ಸ್ ಸ್ಟ್ರಿಪ್ ಲೈಟ್. ಅದು ಆ ಪ್ರೊಫೈಲ್ ಹಾಕಿದ್ರೆ ವಿತೌಟ್ ಫಾಲ್ ಸೀಲಿಂಗು ನಿಮಗೆ ಸೈಡ್ ಲಿಟಪ್ ಆಗುತ್ತೆ, ಹಂಗೆ ನಿಮ್ಮ ಮನೆ ಚೆನ್ನಾಗಿ ಕಾಣುತ್ತೆ. ಒಂಥರ ಅದು ಫುಲ್ ಫಾಲ್ ಸೀಲಿಂಗ್ ಲುಕ್ಕೇ ಕೊಡುತ್ತೆ. ಫಾಲ್ ಸೀಲಿಂಗ್ ಲುಕ್ಕೇ ಕೊಡುತ್ತೆ, ಬಟ್ ಫಾಲ್ ಸೀಲಿಂಗ್ಗೆ ಬೇಕಾಗಿಲ್ಲ. ಕಾಸ್ಟ್ ಎಫೆಕ್ಟಿವ್ ಕೂಡ. ಇದಕ್ಕೆ ಬೇಕಿರೋದನ್ನು ಎಕ್ಸ್ಟೀರಿಯರಲ್ಲಿ ಒಂದು ಸ್ವಲ್ಪ ನಾವು ವೈರಿಂಗ್ ಮಾಡ್ಕೊಂಡ್ರೆ ವಾಲಲ್ಲಿರೋದು ಎಲ್ಲ ಲೈಟ್ಸ್ನ ವಾಲಿಗೆ ಸೀಲಿಂಗಿಗೆ ಮೂವ್ ಮಾಡಿ ಅರ್ಧ ನಿಮ್ಮ ಮನೆ ಚೆನ್ನಾಗಿ ಕಾಣುತ್ತೆ. ಸೂಪರ್. ಸೊ ಕ್ಲಟರ್ದು ಹೌಸ್, ಮಿರರ್ಸು, ಮತ್ತು ಇವಾಗ ಲೈಟ್ಸಲ್ಲೂ ಕಾಬ್ ಲೈಟ್ಸು,
ಕೌಲೈಟ್ಸು ನ್ಯೂಟ್ರಲ್ ನ್ಯೂಟ್ರಲ್ ವೈಟ್, ಅದನ್ನು ನ್ಯೂಟ್ರಲ್ ಲೈಟ್ಸ್ ಅಂತ ಹೇಳಿದ್ರೆ ಅವ್ರು ಕೊಡ್ತಾರೆ. ಆಮೇಲೆ ನೆಕ್ಸ್ಟು ಬಂದು ಡೆಕಾರ್, ತೀರಾ ಇಂಪಾರ್ಟೆಂಟ್. ಒಂದು ಸೋಫಾಗೆನ ಅದ್ರ ಮೇಲೆ ಒಂದು ಸಣ್ಣ ಬಟ್ಟೆ ಇಟ್ಟರು ಚೆನ್ನಾಗಿ ಕಾಣುತ್ತೆ. ಯಾವ ಥರ ಇಡಬೇಕು ಏನು ಆ ಥರದ ಒಂದು ಕುಷನ್ನು, ಅದೆಲ್ಲ ನಿಮಗೆ ಡೀಟೇಲಿಂಗ್ ಆಫ್ ದಟ್ ಇಂಪಾರ್ಟೆಂಟು. ನೀವು ಐಕ್ಯಾಗೆ ಹೋದರೆ, ನಾಟ್ ಟು ಟೇಕ್ ಎನಿ ಬ್ರ್ಯಾಂಡ್ಸ್, ಬೇಜಾನ್ ನಿಮ್ಗೆ ಸಿಗುತ್ತೆ ಆ ಥರ. ಸಣ್ಣ ಏನಾಗುತ್ತೆ ಅಲ್ಲಿ ಕನ್ಫ್ಯೂಸ್ ಆಗಿ ಹೋಗ್ತಾರೆ ಎಲ್ಲ ಹೋಗಿ, ಯಾವ್ದು ತೊಗೋಬೇಕು, ನಮ್ಮ ಮನೆಗೆ ಸೆಟ್ ಆಗುತ್ತಾ ಅಲ್ವಾ, ಬಡ್ಜೆಟಿಂಗ್ ಬೇಜಾನ್ ಹೋಮ್ ಡೆಕೋರ್ಸ್ ತುಂಬ ಚೆನ್ನಾಗಿದೆ ಇಂಡಿಯಾ.